स्वागतम है 4 टीवी न्यूज़ में। मैं हूं खुर्शीद आलम। लॉकडाउन के चलते पीयूसी सेकेंड ईयर की इम्तिहान को रोका गया था, क्योंकि पीयूसी सेकेंड ईयर में आखिरी सब्जेक्ट जो इंग्लिश सब्जेक्ट था उसके तय जो है लॉकडाउन की शुरुआत हुई थी। अब जो है 18 इंग्लिश पेपर सरकार की ओर से डिक्लेयर किया गया है। तो बच्चों को, विद्यार्थियों को किन किन चीज़ों से सतर्क रहना चाहिए और कौन कौन सी चीज़ों का इस्तेमाल करना चाहिए और क्या तैयारी करके स्टूडेंट आएँ, इन तमाम की जानकारी बीजापुर ज़िला के DDPU SR आर्य जागीरदार साहब सर हमारे साथ हैं। आइए इन्हीं से पूर्ति जानकारी लेते हैं, क्योंकि 18 तारीख को PUC का इंग्लिश पेपर होना है। ಸರ್ 18ನೇ ತಾರೀಕಿನ ದಿವಸ ಇಂಗ್ಲೀಷ್ ಪರೀಕ್ಷೆ ನಡೀತಾವೆ PUC ಸೆಕೆಂಡ್ ಇಯರ್ದು. ಅದಕ್ಕೆ ಪೂರ್ವ ಸಿದ್ಧತೆ ಏನೇನು ಮಾಡಿದ್ರಿ? ಮೊದಲು ತಮಗೆ ಧನ್ಯವಾದಗಳು ಸರ್. ದಿನಾಂಕ 18/6/2020ರಂದು ಜಿಲ್ಲೆಯ 41 ಪರೀಕ್ಷಾ ಕೇಂದ್ರಗಳಲ್ಲಿ ಇಂಗ್ಲೀಷ್ ಭಾಷೆಯ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಸಂಬಂಧಿಸಿದಂತೆ 41 ಕೇಂದ್ರಗಳ ಮುಖ್ಯ ಅಧೀಕ್ಷಕರ, ಸಹಮುಖ್ಯ ಅಧೀಕ್ಷಕರ ಹಾಗೂ ಮಾರ್ಗಾಧಿಕಾರಿಗಳ ಮತ್ತು 3 ಸದಸ್ಯ ಸಮಿತಿಯ ಸಭೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿನ್ನೆ ಜರುಗಿದೆ. ಅದೇ ರೀತಿಯಾಗಿ ಮುಖ್ಯ ಅಧೀಕ್ಷಕರ ಸಭೆಯನ್ನು ಕೂಡ ಇಂದು ಪ್ರತ್ಯೇಕವಾಗಿ ನಡೆಸಿ ಅವರಿಗೆ ಕರ್ನಾಟಕ ಸೆಕ್ಯುಲರ್ ಎಕ್ಸಾಮಿನೇಷನ್ ಸಿಸ್ಟಮ್ ಅನ್ವಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಪರೀಕ್ಷಾ ಕೇಂದ್ರದಲ್ಲಿ ಕೈಗೊಳ್ಳಲು ತಿಳಿಸಲಾಗಿದೆ. ಸರ್, ಸ್ಯಾನಿಟೈಸರ್ ಆಗಲಿ, ಮಾಸ್ಕ್ ಆಗಲಿ, ಅದು ವ್ಯವಸ್ಥೆ ಏನೇನು ಮಾಡಿ? ನೋಡಿ ಸರ್, COVID-19 ಈ ಒಂದು ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳು ಬರುವಾಗ ಅವರು ಮಾಸ್ಕನ್ನು ಹೊಂದಿ ಬರುವುದು, ಜೊತೆಯಲ್ಲಿ ಒಂದು ವೇಳೆ ಆ ವಿದ್ಯಾರ್ಥಿಗಳು ಮಾಸ್ಕನ್ನು ಹೊಂದದೇ ಇದ್ದರೆ ಪರೀಕ್ಷಾ ಕೇಂದ್ರದ ಅಧೀಕ್ಷಕರು ಅವುಗಳನ್ನು ಪೂರೈಸ್ತಾರೆ. ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ವಿದ್ಯಾರ್ಥಿಗಳಿಗೆ ಮಾಸ್ಕನ್ನು ನೀಡಲು ತೀರ್ಮಾನಿಸಿದ್ದಾರೆ. ನಂತರ ಸಂಗನಬಸವ ಸ್ವಾಮೀಜಿ ಫಾರ್ಮಸಿ ಕಾಲೇಜಿನವರು ನಗರದ 12 ಕೇಂದ್ರಗಳಲ್ಲಿ ಸ್ಯಾನಿಟೈಸರ್ ಅನ್ನು ನೀಡಲು ಸಿದ್ಧವಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳನ್ನು ಥರ್ಮಲ್ ಸ್ಕ್ಯಾನಿಂಗ್ಗೆ ಒಳಪಡಿಸ್ತೇವೆ. ಅವರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ತಾಪಮಾನ ಅಥವಾ ದೇಹದ ಉಷ್ಣಾಂಶ ಅಧಿಕವಾಗಿದ್ದರೆ ಅವರಿಗೆ ಪುನಃ ಮತ್ತೆ ನಾವು ಸ್ಕ್ಯಾನಿಂಗಿಗೆ ಒಳಪಡಿಸ್ತೇವೆ. ಇಲ್ಲವಾದರೆ ಅವರು ಸಾಮಾಜಿಕ ಅಂತರದಲ್ಲಿ ತಮ್ಮ ನೋಂದಣಿ ಸಂಖ್ಯೆಯನ್ನು ನೋಡಿ ಪರೀಕ್ಷಾ ಕೊಠಡಿಗೆ ಅವರು ತೆರಳಬೇಕಾಗುತ್ತದೆ. ಒಂದು ವೇಳೆ ಅವ್ರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತೀರಿ ನೀವು, ಅದು ಟೆಂಪ್ರೇಚರ್ ಹೆಚ್ಚು ಕಡಿಮೆ ತೋರಿಸಿದ್ರೆ ಆಮೇಲೆ ಅವ್ರಿಗೆ ಬೇರೆ ರೂಮ್ ಕೊಠಡಿ ವ್ಯವಸ್ಥೆ ಮಾಡಿರಿ? ಹೌದು ಸರ್, ಅದರ ಆ ನಿಯಮದ ಅನ್ವಯ ಯಾವುದೇ ವಿದ್ಯಾರ್ಥಿಯಲ್ಲಿ ಶೀತ ಅಥವಾ ನೆಗಡಿ, ಜ್ವರ, ತಾಪಮಾನ ಹೆಚ್ಚಾಗಿದ್ದರೆ ಆ ವಿದ್ಯಾರ್ಥಿಯನ್ನು ನಾವು ಪ್ರತ್ಯೇಕವಾದ ಕೋಠಡಿಯಲ್ಲಿ ಆಸನ ವ್ಯವಸ್ಥೆ ಮಾಡಿ ಪರೀಕ್ಷೆಯನ್ನು ಬರೆಸ್ತೇವೆ ಸರ್. ಈ ವೇಳೆ ಹೆಲ್ತ್ ಆಫೀಸರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಏನು ಸಹಯೋಗ ಮಾಡಿ? ಈ ಸಂದರ್ಭದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಘಟಕ, ನಗರ ಪ್ರದೇಶದಲ್ಲಿ ಆರೋಗ್ಯ ಸರ್ಕಾರಿ ಆಸ್ಪತ್ರೆಗಳ ವೈದ್ಯರಿಗೆ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ. ಅವರು ಆ ಸಂದರ್ಭದಲ್ಲಿ ಬಂದು ಆ ವಿದ್ಯಾರ್ಥಿಗಳ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ ಸರ್. ಈ ಸೋಷಿಯಲ್ ಡಿಸ್ಟೆನ್ಸ್ ಹೆಂಗೆ ಮೇಂಟೈನ್ ಮಾಡ್ತಾರೆ ಸರ್? ಪರೀಕ್ಷೆಯ ಕೋಣೆಯಲ್ಲಿ ಒಬ್ಬ ವಿದ್ಯಾರ್ಥಿಯಿಂದ ಇನ್ನೊಬ್ಬ ವಿದ್ಯಾರ್ಥಿಗೆ 3.5 ಅಡಿ ಅಂತರ, ಒಂದು ಡೆಸ್ಕ್ನಿಂದ ಇನ್ನೊಂದು ಡೆಸ್ಕಿಗೆ 2.5 ಅಂತರದಲ್ಲಿ ಜಿಗ್ಜಾಗಿನಲ್ಲಿ ಕನಿಷ್ಠ 12 ಗರಿಷ್ಠ 24 ವಿದ್ಯಾರ್ಥಿಗಳ ಆಸನ ವ್ಯವಸ್ಥೆಯನ್ನು ಮಾಡಿದೆ ಸರ್. ಅದ ನಂತರ ವಿದ್ಯಾರ್ಥಿ ಒಳಗೆ ಮತ್ತೊಂದು ಗೊಂದಲ ಏನಂದ್ರೆ, ಇಂಕಿಂತ ಮೊದಲು ಅವರು 5 ಪೇಪರ್ ಏನು ಕೊಟ್ಟಾರ ಅದೇ ಸೆಂಟರ್ನಾಗ, ಅದೇ ಬ್ಲಾಕ್ನಾಗ ಅವ್ರ ಹೆಸರು ಬರ್ಬೋದು, ಏನು ಚೇಂಜ್ ಆಗ್ಬೋದು? ನೋಡಿ ಸರ್, ಈಗಾಗಲೇ ವಿದ್ಯಾರ್ಥಿಗಳು ಯಾವ ಕೇಂದ್ರದಲ್ಲಿ ಅವರು ಪರೀಕ್ಷೆಯನ್ನು ಬರೆದಿದ್ದಾರೆ ಅದೇ ಪರೀಕ್ಷಾ ಕೇಂದ್ರದಲ್ಲಿ ಅವರು ಮತ್ತೆ ಇಂಗ್ಲೀಷ್ ಭಾಷೆಯನ್ನು ಬರೀಬೇಕು. ಇನ್ನು ಬೇರೆ ಜಿಲ್ಲೆಯವರು ಕೂಡ ನಮ್ಮ
ಜಿಲ್ಲೆಗೆ ವರ್ಗಾವಣೆ ಪಡೆದಿದ್ದಾರೆ ಪರೀಕ್ಷೆ ಬರೆಯಲು. ಅವರಿಗೆ ನಮ್ಮ ನಿರ್ದೇಶನಾಲಯ ಹಂಚಿಕೆ ಮಾಡಿದ ಹಾಗೆ ಅವರಿಗೆ ಆಸನ ವ್ಯವಸ್ಥೆಯನ್ನು ನಾವು ಕೈಗೊಂಡಿದ್ದೇವೆ ಸರ್. ಸರ್ ಆಮೇಲೆ ಮತ್ತೊಂದು ಕಂಟೈನ್ಮೆಂಟ್ ಝೋನ್ನಿಂದ ಏನು ವ್ಯವಸ್ಥೆ ಮಾಡಿದ್ರು? ಕಂಟೋನ್ಮೆಂಟ್ ಝೋನ್ನಿಂದ ಯಾವುದೇ ಮಕ್ಕಳು ನಮ್ಮ ಪರೀಕ್ಷಾ ಕೇಂದ್ರಗಳಿಗೆ ಪರೀಕ್ಷೆ ಬರೆಯಲು ಬರುವ ಸಾಧ್ಯತೆಗಳು ಭಾಳ ಕಡಿಮೆ ಇದೆ ಸರ್. ಅವ್ರಿಗೇನು ಪೂರ್ವ ಎಕ್ಸಾಮ್ ಮತ್ತೊಂದು ಎಕ್ಸಾಮ್ ಅದು ಯಾವುದೇ ಈಗ ನಮ್ಮ ಇದರಲ್ಲಿ ಇಲ್ಲ ಸರ್. ಕಂಟೋನ್ಮೆಂಟ್ ಝೋನ್ ಒಳಗಿದ್ದಾರು ವಿದ್ಯಾರ್ಥಿಯವರು ಬರಬಾರ್ದು? ಬರ್ಬೋದು ಸರ್, ಬರ್ಬೋದು. ಆದರೆ ಅವರಿಗೆ ಈಗ ನಮ್ಮ ಜಿಲ್ಲೆಯಲ್ಲಿ ಅಂಥ ಯಾವುದೇ ಕಂಟೋನ್ಮೆಂಟ್ ಝೋನಿಂದ ವಿದ್ಯಾರ್ಥಿಗಳು ಬರುವಂಥದ್ದು ಇಲ್ಲ ಇದೆ ಸರ್. ಇಲ್ಲ, ಈಗ ಬರಂಗಿಲ್ಲ ಅವ್ರು? ಇಲ್ಲ, ಅವರು ಇಲ್ಲ. ಅಂದ್ರೆ ಕಂಟೋನ್ಮೆಂಟ್ ಝೋನ್ ಬಿಟ್ಟು ಹೊರಗಡೆ ಅವರು ಇದ್ದಾರೆ. ಇಲ್ಲ, ಕೆಲವು ಬಿಜಾಪುರನಲ್ಲಿ ಕಂಟೋನ್ಮೆಂಟ್ ಝೋನ್ ಅದಾವರು, ಅವರು ಕೂಡ ಬರಿಬೋದು ಸರ್. ಬರಿಬೋದು. ಅವರು ಪ್ರತ್ಯೇಕವಾಗಿರ್ತಕ್ಕಂಥ ಅದು ಒಂದು ಗೊಂದಲ ಇತ್ತು. ಅದಿಲ್ಲ, ಅದು ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಬರೀ ಅವ್ರಿಗೆ ಬೇರೆ ಸಪ್ರೇಟ್ ಮಾಡ್ಯಾರ. ಹೌದು. ಕಂಟೋನ್ಮೆಂಟ್ ಝೋನ್ದಾಗ ಇದ್ದವರು ವಿದ್ಯಾರ್ಥಿಗಳು ಪರೀಕ್ಷೆ ಬರಿಬೋದು. ವಿದ್ಯಾರ್ಥಿಯವ್ರಿಗೆ ಏನು ಮೆಸೇಜ್ ಕೊಟ್ಟು? ವಿದ್ಯಾರ್ಥಿಗಳೇನೆಲ್ಲ ಈ 3 ತಿಂಗಳ ಲಾಕ್ಡೌನ್ ಅವಧಿಯಲ್ಲಿ ತಾವುಗಳು ಆ ಇಂಗ್ಲೀಷ್ ಭಾಷೆಯ ಬಗ್ಗೆ ಸ್ವಲ್ಪ ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳಬಾರದು. ಈಗ ಕೆಲವೊಂದು ವಿಷಯಗಳನ್ನು ಕೂಡ ಆನ್ಲೈನ್ನಲ್ಲಿ ಅವು ಪಾಠಗಳು ಬರ್ತಾ ಇದ್ದಾವೆ, ಅವುಗಳ ಪ್ರಯೋಜನ ಪಡಿಬೇಕು. ನುರಿತ ಉಪನ್ಯಾಸಕರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಪಾಠ ಮಾಡಿರ್ತಕ್ಕಂಥ ನೋಟ್ಸ್ಗಳನ್ನು, ಟಿಪ್ಪಣಿಗಳನ್ನು ಓದುತ್ತಾ ತಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಈ ಬರುವಂಥ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನದಲ್ಲಿ ತೆರಗಡೆ ಆಗಬೇಕಂತೇಳಿ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇದ್ದೇನೆ. ನಾವು ಪ್ರತಿಯೊಂದು ಕೇಂದ್ರದ ವಾಸ್ತವಿಕ ಪರಿಶೀಲನೆಯನ್ನು ಕೈಗೊಂಡು ಅಲ್ಲಿ ಆಸನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಸರ್. तो पीयूसी सेकेंड ईयर के स्टूडेंट के लिए एक बड़ी राहत वाली बात यहाँ पर नज़र आए तो इसी महीने की 18 तारीख को उनका इंग्लिश का पर्चा होना है और स्टूडेंट घबराने की ज़रूरत नहीं है। और पूरी तरह से बीजापुर ज़िले के DDPO डिप्टी डायरेक्टर ऑफ PU हमारे साथ मौजूद थे। उन्होंने स्पष्ट किया है कि हर व्यवस्था, हर इंतज़ाम उनके लिए किए गए हैं। सैनिटाइज़र हो, मास्क हो, सोशल डिस्टेंस हो, वो सिर्फ पढ़ाई करें, पढ़ाई करके आकर अपना पर्चा दें और सोशल डिस्टेंस इम्तिहान हॉल के बाहर जाने के बाद या अंदर आने से पहले सोशल डिस्टेंस का ज़रूर ख्याल रखें। कैमरामैन सुहेल के साथ मैं खुर्शीद आलम, 4TV न्यूज़ बीजापुर।